ಕೆಮ್ಮಣ್ಣಿನ ಫೇಸ್ ಪ್ಯಾಕ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆನಿಸ್ ಕಿಚನ್ಸ್. ಯಾವುದೇ ಒಂದು ಫೇಸ್ ಪ್ಯಾಕ್ ಹಾಕೋಬೇಕಂದ್ರೆ ಮೇನ್ ಬೇಸಿಕ್ ನಾವು ಯಾವ ಥರ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೋಬೋದು ಅನ್ನೋಕ್ಕೋಸ್ಕರ ನಾನು ಇದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಇಲ್ಲಿ ಕ್ಲೆನ್ಸಿಂಗ್ ಮಾಡಬೇಕು. ಕ್ಲೆನ್ಸಿಂಗ್ ಅಂದರೆ ಏನು ಡಸ್ಟ್ ಪಾರ್ಟಿಕಲ್ಸ್ ಏನಿರುತ್ತೆ ಸ್ಕಿನ್ ಮೇಲೆ ಫೇಸು, ಸೊ ಅದನ್ನು ನಾವು ಕ್ಲೆನ್ಸಿಂಗ್ ಮಾಡಬೇಕು. ಸೊ ಕ್ಲೆನ್ಸಿಂಗ್ ಯಾವ ಥರ ಮಾಡ್ತೀವಿ ಅಂದರೆ ನಾವು ಒಂದು ಹಾಲು ತೊಗೊಂಡು, ಸೊ ಹಸಿ ಹಾಲು ತೊಗೊಳ್ಬೇಕು. ಹಸಿ ಹಾಲು ತೊಗೊಂಡು ನಾವು ಕ್ಲೀನಿಗೆ ಸ್ಕಿನ್ ಮೇಲೆ ಹಾಕ್ಕೊಂಡು ಅದು ಕ್ಲೀನಾಗಿ ವೈಪೌಟ್ ಮಾಡಬೇಕು. ನೆಕ್ಸ್ಟು ಬ್ಲೀಚಿಂಗ್ ಏಜೆಂಟ್ ಅಂದರೆ ನಿಮಗೆ ಕರ್ಡ್ ಆಗುತ್ತೆ, ಸೊ ಮೊಸರು. ಸೊ ಇದು ಕೂಡ ನಾವು ಕ್ಲೀನಿಗೆ ಒರೆಸ್ಕೊಂಡು ವೈಪೌಟ್ ಮಾಡಬೇಕು. ನೆಕ್ಸ್ಟು ನಿಮಗೆ ಸ್ಕ್ರಬ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಶುಗರ್ ಪೌಡರ್ ಮಾಡಿಕೊಂಡು ಅದು ಕೂಡ ಕ್ಲೀನಿಗೆ ನಿಮ್ಮ ಎಲ್ಲಿ ಇದೆಲ್ಲ ಫೇಸ್ ಪ್ಯಾಕ್ ಹಾಕ್ತಿರೋ ಅದಕ್ಕಿಂತ ಮುಂಚೆನೇ ಇದು ಶುಗರಿಂದ ಸ್ಕ್ರಬ್ ಮಾಡಬೇಕು. ನೆಕ್ಸ್ಟು ನಿಮಗೆ ಮಸಾಜ್ ಮಾಡ್ಕೋಬೇಕು. ಇವಾಗ ಮಸಾಜ್ ಅಂದರೆ ನೀವು ತುಪ್ಪ ಮತ್ತು ಜೇನುತುಪ್ಪ ಮತ್ತು ತುಪ್ಪ ಮಿಶ್ರಣ ಮಾಡಿ ನೀವು ಕ್ಲೀನಿಗೆ ಮಸಾಜ್ ಮಾಡ್ಕೊಳ್ಬೇಕು. ನಂತರ ನೀವು ಫೇಸ್ ಪ್ಯಾಕು ಹಾಕೋಬೋದು. ಸೊ ಇದಕ್ಕಿಂತ ಮುಂಚೆ ನೀವು ಸ್ವಲ್ಪ ಸ್ಟೀಮ್ ಕೂಡ ಮಾಡ್ಕೋಬೇಕು. ಸ್ಟೀಮ್ ಮಾಡಿಕೊಂಡು ಆಮೇಲೆ ಫೇಸ್ ಪ್ಯಾಕ್ ಹಾಕಿದ್ರೆ ನಿಮಗೆ ಕ್ಲೀನಿಗೆ ವರ್ಕೌಟ್ ಆಗುತ್ತೆ, ನಿಮಗೆ ಗ್ಲೋ ಬರುತ್ತೆ, ಸ್ಕಿನ್ನು ವೈಟನ್ನು ಆಗುತ್ತೆ, ಬ್ರೈಟು ಆಗುತ್ತೆ. ಫಸ್ಟು ಮೊದಲು ನಾನು ಕ್ಲೆನ್ಸಿಂಗ್ ಮಾಡೋದು ತೋರಿಸ್ತೀನಿ. ಕ್ಲೆನ್ಸಿಂಗ್ ನೀವು ಹಸಿ ಹಾಲು ತೊಗೊಂಡು ಕ್ಲೀನಿಗೆ ಒಂದು ಕಾಟನಿಂದ ಯಾವ ಫೇಸ್ ಏರಿಯಾಗೆ ನೀವು ಕ್ಲೀನಿಗೆ ಈ ಥರ ಕ್ಲೀನ್ ಮಾಡ್ಕೋಬೇಕು. ಹಸಿ ಹಾಲು ತುಂಬ ಒಳ್ಳೆಯದು. ನೋಡಿ, ಈ ಥರ ಕ್ಲೀನಿಗೆ ನಿಮಗೇನು ಡಸ್ಟ್ ಪಾರ್ಟಿಕಲ್ಸ್ ಏನಿದೆಯೋ ಕ್ಲೀನಿಗೆ ಆಗುತ್ತೆ. ಸೊ ಇವಾಗಿದು ಕ್ಲೆನ್ಸಿಂಗ್ ಆಯಿತು. ಇವಾಗ ನೀವು ಇದಕ್ಕೆ ನಾನು ಒಂದು ವೈಪ್ ಮಾಡಿಬಿಡ್ತೀನಿ. ಸೊ ಇವಾಗ ಇಲ್ಲಿ ಮೊಸರು ತೊಗೊಂಡಿದ್ದೀನಿ. ಮೊಸರಿನಿಂದ ನಾನು ಇದು ಬ್ಲೀಚಿಂಗ್ ಏಜೆಂಟ್ ಥರ ವರ್ಕ್ ಮಾಡುತ್ತೆ. ಸುಮ್ಮನೆ ನೀವು ಕೆಮಿಕಲ್ಸ್ ಎಲ್ಲ ಹಾಕ್ತೀರಾ, ಸೊ ಮನೆಯಲ್ಲೇ ಎಲ್ಲ ಐಟಮ್ಸ್ ಇರುತ್ತೆ. ಸೊ ಐಟಮ್ಸ್ ಏನಿದೆಯೋ ಇದೆಲ್ಲ ನ್ಯಾಚುರಲಿ ನಿಮಗೆ ಎಫೆಕ್ಟ್ ಕೂಡ ಆ ಥರ ಏನು ಇನ್ಫೆಕ್ಷನ್ ಆಗಲಿ, ಸ್ಕಿನ್ ಅಲರ್ಜಿ ಆಗಲಿ ಏನೂ ಆಗಲ್ಲ. ಸೊ ನೋಡಿ, ಇವಾಗ ನಾನು ಮೊಸರಲ್ಲಿ ಕೂಡ ಕ್ಲೀನಿಗೆ ಬ್ಲೀಚ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕೂಡ ಆದಮೇಲೆ ನೀವು ಒಂದು ವೈಪಿಂದ ಕ್ಲೀನಿಗೆ ವೈಪ್ ಮಾಡ್ಕೊಂಡ್ಬೋದು. ನೆಕ್ಸ್ಟು ಶುಗರ್ ಪೌಡರ್ ತೊಗೊಂಡು ನೀವು ಕ್ಲೀನಿಗೆ ಈ ಥರ ಸ್ಕ್ರಬ್ ಮಾಡ್ಕೋಬೇಕು. ಸೊ ಡೆಡ್ ಪಾರ್ಟಿಕಲ್ಸ್ ಏನಿದ್ರು ಕ್ಲೀನಿಗೆ ನಿಮಗೆ ಹೋಗುತ್ತೆ. ಸೊ ಒಂದೆರಡು ನಿಮಿಷ ಮಾಡಿಕೊಂಡ್ರೆ ಆಯ್ತು ನೀವು. ಸೊ ಕ್ಲೀನಾಗಿ ಇದನ್ನು ಕೂಡ ನಾನು ವೈಪೌಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೋಡ್ಬೋದು ಇಲ್ಲಿ ಇವಾಗ ನಾನು ಜೇನುತುಪ್ಪ ಮತ್ತು ತುಪ್ಪನ ತೊಗೊಂಡಿದ್ದೀನಿ. ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದೊಂದು ಮಸಾಜ್ ಆಗುತ್ತೆ ನಿಮಗೆ. ನೀವು ಮನೇಲಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಲೀನಿಗೆ ಎಷ್ಟು ಚೇಂಜ್ ಆಗುತ್ತೆ ನಿಮಗೆ ಸ್ಕಿನ್ ಅಂದ್ಬಿಟ್ಟು, ಎಷ್ಟು ಗ್ಲೋ ಕೂಡ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನಾನೆಲ್ಲ ಹಾಕ್ಕೊಂಡಿದ್ದೀನಿ ಕ್ಲೀನಿಗೆ, ಆ ಏರಿಯಾಗೆ ನಾನು ಕ್ಲೀನಿಗೆ ಮಸಾಜ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಅಟ್ಲೀಸ್ಟ್ ಒಂದು 15 ಡೇಸ್ಗೆ ಒಂದ್ಸಲಿ, ವೀಕ್ಲಿ ಒನ್ಸು, ತೀರಾನು ಟ್ಯಾನು ಅದು ಇದು ಅಂದರೆ ನಿಮಗೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನೀವು ಹಾಕಲೇಬೇಕು. ಇಲ್ಲಾಂದರೆ 15 ಡೇಸು ಇಲ್ಲ ಮಂತ್ಲಿ ಒನ್ಸ್ ಕೂಡ ನೀವು ಬ್ಯೂಟಿ ಪಾರ್ಲರ್ಗೂ ಹೋಗ್ಬೋದು. ಹೋಗೋ ಮುಂಚೆ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಸ್ಕಿನ್ನನ್ನು ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ನೀವು ಬ್ಯೂಟಿ ಪಾರ್ಲರ್ಗೆ ಹೋದ್ರೂ ನಿಮಗೆ ಸೊ ನೋಡಿದ್ರಲ್ಲ, ಈ ಥರ ಕ್ಲೀನಾಗೆ ಮೇಂಟೈನ್ ಮಾಡಬೇಕು ನಿಮ್ಮ ಸ್ಕಿನ್ನನ್ನು. ಇದಕ್ಕೆ ನಾವು ಇವಾಗ ಸ್ಟೀಮ್ ಕೊಡಬೇಕು. ಸೊ ಸಪೋಸ್ ಸ್ಟೀಮ್ ಕೊಡೋಕ್ಕೆ ಆಗಿಲ್ಲ ಇಲ್ಲ ಕೊಟ್ಟಿಲ್ಲ ಅಂದರೆ ನೀವು ಎಲ್ಲರೂ ಟ್ರಾವೆಲ್ ಮಾಡುವಾಗ ನೀವು ಇದು ಮಾಡ್ಕೋಬೋದು. ಸ್ಟೀಮ್ ಇಲ್ಲ ಅಂದರೆ ಜೊತೆಗೆ ನೀವು ಜಸ್ಟ್ ಹಾಟ್ ವಾಟರ್, ಬಿಸಿ ನೀರಲ್ಲಿ ಸೊ ಒಂದು ಬಟ್ಟೆನ ಹಾಕ್ಬಿಟ್ಟು ಕ್ಲೀನಿಗೆ ಚೆನ್ನಾಗಿ ಹಿಂಡ್ಬಿಟ್ಟು ಆ ಶಾಖ ಏನಿದೆಯೋ ಆ ಶಾಖ ಕೂಡ ಈ ಥರ ಕೊಟ್ಕೋಬೋದು. ಸೊ ಒಂದು 2 ನಿಮಿಷ ಸುಮ್ಮನೆ ಕ್ಲೀನಾಗಿ ಇಟ್ಟರೆ ನಿಮಗೆ ನೋಡಿ ಎಷ್ಟು ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಸೊ ಕ್ಲೀನಿಗೆ ವೈಪ್ ಮಾಡಿಬಿಡೋಣ. ಸೊ ನಂತರ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ. ಸೊ ನಾನಿವತ್ತು ಇದು ಆಯಿಲಿ ಫೇಸ್ಗೆ ಯಾವ ಥರ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಸೊ ಇದು ಕೆಮ್ಮಣ್ಣಿದೆ. ಸೊ ರಂಗೋಲಿಗೆಲ್ಲ ಏನು ನಾವು ಬಿಡ್ತೀವಿ ಅದು ನೋಡಿ, ಈ ಥರ ಇದು ಕೆಮ್ಮಣ್ಣು.
ಸೊ ಇದರಲ್ಲಿ ಮ್ಯಾಗ್ನೀಷಿಯಮ್ ಎಲ್ಲ ತುಂಬ ಜಾಸ್ತಿ ಐರನ್ ಎಲ್ಲ ಕಂಟೆಂಟ್ ಇರುತ್ತೆ ಜಾಸ್ತಿ. ನಿಮಗೆ ಸ್ಕಿನ್ ಮೇಲೆ ಏನು ಪಿಂಪಲ್ಸ್ ಇದೆ, ರ್ಯಾಷಸ್ ಇದೆ, ಆ ಪಿಂಪಲ್ ಮಾರ್ಕ್ ಇದ್ರೂ ಕೂಡ ಹೋಗುತ್ತೆ. ಸೊ ಇವಾಗ ಇದ್ರ ಕೆಮ್ಮಣ್ಣದ ಪ್ಯಾಕ್ ಯಾವ ಥರ ಮಾಡೋದು ಅಂತ ಕೂಡ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ನೀವು ಈ ಥರ ಇವಾಗ ಇದು ಕೆಮ್ಮಣ್ಣ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಳ್ತೀನಿ. ನೀವು ತಿಕ್ಕಾಗಿ ಹಾಕ್ಕೊಳ್ತೀನಿ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಹಸಿ ಹಾಲು ಹಾಕ್ಕೊಂಡೆ ನಾವು ಕ್ಲೀನಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಹಸಿ ಹಾಲು ಆಗಿದೆ. ಈಗ ನೋಡಿ ಕ್ಲೀನಾಗಿ ನಾನು ಸ್ವಲ್ಪನೇ, ಸೊ ತೀರಾನು ತೆಳು ಬೇಡ, ತೀರಾನು ತಿಕ್ಕ ಬೇಡ. ಸೊ ಕ್ಲೀನಿಗೆ ಈ ಥರ ನಾನು ಫೇಸ್ ಪ್ಯಾಕಿಗೆ, ಸೊ ಮುಲ್ತಾನ್ ಮಿಟ್ಟಿ ಕೂಡ ಹಾಕ್ಕೊಳ್ತಾರೆ ಜನ. ಸೊ ಈ ಕೆಮ್ಮಣ್ಣು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಇನ್ನೂ ಜಾಸ್ತಿ ಪ್ರಮಾಣ ಇದೆ ಮುಲ್ತಾನ್ ಮಿಟ್ಟಿಗಿಂತ. ಐರನ್ ಕಂಟೆಂಟ್ ಇದೆ, ಮ್ಯಾಗ್ನೀಷಿಯಮ್ ಇದೆ ನಿಮಗೆ. ಸೊ ಕ್ಲೀನಿಗೆ ಥರ ನಾವು ಪಿಂಪಲ್ ಮಾರ್ಕ್ಸ್ ಯಾವ ಥರ ಮಾರ್ಕ್ಸ್ ಇದ್ರೂ ಕೂಡ ಪಿಂಪಲ್ಸ್ದು ಕ್ಲೀನಿಗೆ ಇದಾಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನಿವಾಗ ಕ್ಲೀನಿಗೆ ಕಲಿಸ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹಾಕ್ಕೊಳ್ಳೋದು ತೋರಿಸ್ತೀನಿ. ಸೊ ಕ್ಲೀನಾಗಿ ನೀವು ಫೇಸ್ ಏರಿಯಾಗೆ ನೀವು ಕ್ಲೀನಾಗಿದೆ ಈ ಥರ ಹಾಕ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಸ್ಕಿನ್ ಅಂತ ನಿಮಗೇ ಕ್ಲೀನಿಗೆ. ಸೊ ಈ ಥರ ಹಾಕ್ಕೊಂಡು ನೀವು ಒಂದು 20 ಮಿನಿಟ್ಸ್ ಬಿಡಬೇಕು. ಸೊ ಒಂದು 20 ನಿಮಿಷ ಆದಮೇಲೆ ನಿಮಗೆ ಈ ಥರ ಡ್ರೈನೆಸ್ ಆಗಿಬಿಟ್ಟಿರುತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ ಕ್ಲೀನಿಗೆ. ಆವಾಗ ನೀವು ಕ್ಲೀನಿಗೆ ಬಂದು ವಾಮ್ ವಾಟರಿಂದ ವೈಪ್ ಮಾಡ್ಕೊಬೋದು. ಸೊ ವಾಮ್ ವಾಟರಿಂದ ಕ್ಲೀನಿಗೆ ನೀವು ಈ ಥರ ವೈಪ್ ಮಾಡ್ಕೊಂಬಿಡಿ. ಸೊ ನೋಡಿದ್ರಲ್ಲ ಎಷ್ಟು ಕ್ಲೀನಾಗಿ ಆಗಿದೆ ಅಂತ. ಸೊ ಇದೇ ಥರ ನೀವು ಒಂದಿನಕ್ಕೆ ಅಂತ ಅಲ್ಲ, ಸೊ ಮಂತ್ಲಿ ಒಂದು 15 ಡೇಸು ತೀರಾನು ಟ್ಯಾನ್ ಆಗಿಬಿಟ್ಟಿದೆ, ತೀರಾನು ಪಿಂಪಲ್ಸ್ ಆಗಿಬಿಟ್ಟಿದೆ ಅನ್ನೋರು ಸೊ ಸ್ವಲ್ಪ ಆಲ್ಟರ್ನೇಟ್ ಡೇಸ್ ಅಟ್ಲೀಸ್ಟ್ ಆದರೂ ಮಾಡಿಕೊಂಡು ನಿಮ್ಮ ಸ್ಕಿನ್ನ ನೀವು ಮೇಂಟೈನ್ ಮಾಡ್ಕೋಬೋದು. ಸೊ ಮತ್ತಷ್ಟು ವಿಡಿಯೋಂದಿಗೆ ನಾನು ಮುಂದೆ ಯಾವ ಥರ ಫೇಶಿಯಲ್ ಮಾಡ್ಕೋಬೇಕು, ಯಾವ್ಯಾವ ಸಮಯಕ್ಕೆ ಏನೇನು ಫೇಶಿಯಲ್ ಮಾಡ್ಕೋಬೇಕು, ಲಿಪ್ ಗ್ಲಾಸು ಎಲ್ಲ ತೋರಿಸ್ತೀನಿ. ಯಾವ ಥರ ಕಾಜಲ್ಗಳು ಹಾಕ್ಕೋಬೇಕು, ಯಾವುದನ್ನು ಚೂಸ್ ಮಾಡ್ಕೋಬೇಕು, ಯಾವುದೆಲ್ಲ ಥರ ಲಿಪ್ಸ್ಟಿಕ್ ಹಾಕ್ಕೊಳ್ಬೇಕು, ಯಾವ್ದು ತೊಗೊಂಡ್ರೆ ಒಳ್ಳೆಯದು ಅನ್ನೋ ಥರ ಮುಂದಿನ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಮೊದಲಿಗೆ ನಾನು ಇವಾಗ ನಿಮಗೆ ಬರೀ ಯಾವ ಥರ ನೀವು ಫೇಸ್ ಪ್ಯಾಕ್ ಹಾಕೋ ಮುಂಚೆ ಯಾವ ಥರ ನಿಮ್ಮ ಸ್ಕಿನ್ನ ನೀವು ಮಾಡ್ಕೊಳ್ಬೇಕು, ಮಾಯ್ಶ್ಚರೈಸರ್ ಮಾಡ್ಕೊಳ್ಬೇಕು ಅನ್ನೋದು ನಾನು ತೋರಿಸಿದ್ದೀನಿ. ಇವಾಗ ಕ್ಲೆನ್ಸಿಂಗು ಎಲ್ಲ, ಯಾಕಂದರೆ ನಿಮಗೊಂದು ಟೈಟ್ನೆಸ್ ಅನ್ನೋದೊಂದು ಬರಬೇಕು ನಿಮ್ಮ ಸ್ಕಿನ್ನಲ್ಲಿ, ಬ್ರೈಟ್ನೆಸ್ಸು ಬರಬೇಕು, ವೈಟು ಕೂಡ ಹಾಕ್ಬಿಟ್ಟು ಸ್ಕಿನ್ ರೇಡಿಯೆಂಟ್ ಗ್ಲೋ ಆಗಲೇಬೇಕು. ಸೊ ಅದರಿಂದ ನೀವು ಇದು ಮೇಂಟೈನ್ ಮಾಡಿ ಡೈರೆಕ್ಟ್ ಫೇಸ್ ಪ್ಯಾಕ್ ಹಾಕ್ತೀನಂದರೆ ಸೊ ನಿಮ್ಮ ಸ್ಕಿನ್ ಎಲ್ಲ ಬ್ರೇಕ್ ಆಗ್ತಾ ಬರುತ್ತೆ. ಸೊ ಫಸ್ಟ್ ಸ್ವಲ್ಪ ನಾರ್ಮಲಾಗಿ ಮನೆಯಲ್ಲೇ ಏನಿದೆ ಅದರಿಂದಲೇ ನೀವು ಕ್ಲೆನ್ಸಿಂಗ್ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆಯದು. ಏನು ಹಸಿ ಹಾಲು ಸಿಗುತ್ತೆ, ಸೊ ಹಸಿ ಹಾಲು ಕೂಡ ಹಸಿ ಹಾಲಿಂದ, ಅದೇ ತಿರ್ಗಾ ಶುಗರ್ ಅಂತೂ ಮನೇಲಿ ಇದ್ದೇ ಇರುತ್ತೆ, ತುಪ್ಪ ಕೂಡ ಇರುತ್ತೆ, ಇಲ್ಲ ಹನಿ ಇಲ್ಲಾಂದ್ರೂ ಕೂಡ ಬರೀ ತುಪ್ಪ ಹಾಲು ಕೂಡ ಮಾಡ್ಕೋಬೋದು. ಸೊ ಮೊಸರಂತೂ ಇದ್ದೇ ಇರುತ್ತೆ ಮನೆಯಲ್ಲಿ. ಸೊ ಈ ಥರ ನೀವು ಸಿಂಪಲ್ಲಾಗಿ ಮನೇಲಿ ರೆಮಿಡಿ ಇನ್ಸ್ಟೆಡ್ ಆಫ್ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಿಮಗೆ ಫ್ಯೂಚರ್ಗೂ ನಿಮ್ಮ ಸ್ಕಿನ್ ಎಲ್ಲ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ಕೂಡ ಹೆಲ್ದಿಯಾಗಿರುತ್ತೆ. ಸೊ ಮತ್ತಷ್ಟು ನೆಕ್ಸ್ಟು ವಿಡಿಯೋಂದಿಗೆ ಫೇಶಿಯಲ್ಲು ಯಾವ ಥರ ಮಾಡೋದು ಸಿಂಪಲ್ಲಾಗಿ ಎಲ್ಲ ಮನೆ ಇಂಗ್ರೀಡಿಯೆಂಟ್ಸಿಂದನೇ ಯಾವ ಥರ ಮಾಡ್ಕೊಳ್ಬೋದು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.